ಮಹಿಳಾ ಮೀಸಲಾತಿಗೆ ವಿರೋಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ 2023ರಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿತ್ತು. ಬಿಲ್ ಪಾಸ್ ಆದಾಗಲೇ ಜಾರಿ ಯಾಕೆ ಮಾಡಲಿಲ್ಲ? ಆಗ ಜಾರಿಗೆ ತರುವುದಕ್ಕೆ ನಾವು ವಿರೋಧವನ್ನು ಮಾಡಿಲ್ಲ. ನಾವು ಮಹಿಳಾ ಮೀಸಲಾತಿಯ ವಿರೋಧಿಗಳಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಕೇಂದ್ರ ತರಲು ಹೊರಟಿದ್ದಂಥ ಮಹಿಳಾ ಮೀಸಲಾತಿ ವಿಧೇಯಕದ ತಿದ್ದುಪಡಿ ಕಾಯ್ದೆ, ಸಂವಿಧಾನದ ತಿದ್ದುಪಡಿಯನ್ನು ತರಲಿಕ್ಕೆ ಹೊರಟಿತ್ತು. ಅದಕ್ಕೆ ಹಿನ್ನಡೆ ಆಯಿತು. ಹಿನ್ನಡೆಯಾದ ನಂತರದಲ್ಲಿ, ಯಾಕಂದರೆ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಬಿಲ್ ಪಾಸ್ ಆಗಲಿಲ್ಲ. ಕೇಂದ್ರ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಮುಜುಗರವನ್ನು ಎದುರಿಸಬೇಕಾಯಿತು. ಈ ಕಾರಣದಿಂದಾಗಿ ಈಗ ನಮಗೆ ವಿಪಕ್ಷಗಳು ಸಾಥ್ ಕೊಟ್ಟಿಲ್ಲ. ವಿಪಕ್ಷಗಳು ಸಾಥ್ ಕೊಡದ ಕಾರಣಕ್ಕಾಗಿ ನಮ್ಮ ಬಿಲ್ ಪಾಸ್ ಆಗಲಿಲ್ಲ. ಹೀಗಾಗಿ ಮಹಿಳಾ ವಿರೋಧಿಗಳು ಕಾಂಗ್ರೆಸ್ನವರು ಅಂತ ಹೇಳಿ ವಿರೋಧ ಪಕ್ಷದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಬಿಜೆಪಿ. ಹೀಗಾಗಿ ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಮಾತನಾಡಿದಂಥ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ಥಳೀಯ ಚುನಾವಣೆಗಳಲ್ಲಿ ಮೀಸಲಾತಿ ತಂದವರು ನಾವು, ಮಹಿಳಾ ಮೀಸಲಾತಿ ಜಾರಿಗೆ ತಂದವರು ನಾವೇ. ಬಿಜೆಪಿ ಯಾಕೆ ಈಗ ರಾಜಕೀಯ ಮಾಡ್ತಾ ಇದೆ? ತಮಿಳುನಾಡು, ಪಶ್ಚಿಮ ಬಂಗಾಳ ಚುನಾವಣೆ ಹಿನ್ನೆಲೆ ಬಿಜೆಪಿ ನಾಯಕರು ರಾಜಕೀಯ ಶುರು ಮಾಡಿದ್ದಾರೆ. ನಾವು ಸದಾ ಮಹಿಳಾ ಮೀಸಲಾತಿ ಪರವಾಗಿದ್ದೇವೆ ಅಂತ ಹೇಳಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಪ್ರತಿಪಾದನೆ ಮಾಡಿದ್ದಾರೆ. ರಾಜ್ಯಸಭಾ ಲೋಕಸಭಾ ಈಗ ಡಿಲಿಮಿಟೇಷನ್ ಸೇರಿಸಿ ತಗೊಂಡ್ಬಂದಿದ್ದಾರೆ. ಡಿಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ತಂದವರು ಯಾರು? 73, 74 ತಿದ್ದುಪಡಿಗಳನ್ನು ಮಾಡಿದವರು ಯಾರು ಸಂವಿಧಾನಕ್ಕೆ? ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ರು. ಬಿಜೆಪಿಯವರು ಮಾಡಿದ್ರ? ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿ ಪರ ಇರೋರು ನಾವು. ಗೊತ್ತಾಯ್ತಾ? ರಾಜಕೀಯ ಮಾಡ್ತಾ ಇದ್ದಾರೆ ಅವರು. ಆಯ್ತರೆ ಮೋದಿಯವರು ಭಾಷಣ ಮಾಡ್ತಾರೆ ರಾಜಕೀಯವಾಗಿ. 23ರಲ್ಲೇ ಪಾಸ್ ಆಗಿತ್ತಲ್ಲಪ್ಪ. 450 ವೋಟ್ ತಗೊಂಡು ಪಾಸ್ ಆಗಿತ್ತಲ್ಲಪ್ಪ 23ರಲ್ಲಿ. ಯಾಕೆ ಜಾರಿ ಕೊಡ್ಲಿಲ್ಲ? ಮೋದಿಯವರು ಯಾಕೆ ಜಾರಿ ಕೊಡ್ಲಿಲ್ಲ? ನಾವು ವಿರೋಧ ಮಾಡಿದ್ವಾ? 23ರಲ್ಲೇ ಪಾಸ್ ಆಗಿದೆ. ಮೋದಿ ಹೌಸಸ್, ರಾಜ್ಯಸಭಾ ಲೋಕಸಭಾ ಈಗ ಡಿಲಿಮಿಟೇಷನ್ ಸೇರಿಸಿ ತಗೊಂಡ್ಬಂದಿದ್ದಾರೆ. ಡಿಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿ ಈಗ ಮಹಿಳಾ ಮೀಸಲಾತಿಯದ್ದೇ ಚರ್ಚೆ. ಮಹಿಳಾ ಮೀಸಲಾತಿ ಮಸೂದೆಯನ್ನು ಮಂಡಿಸುವ ಮುನ್ನವೇ ಬಿಜೆಪಿಗೆ ಖಾತ್ರಿ ಇತ್ತು ಇದು ಪಾಸ್ ಆಗೋದಿಲ್ಲ ಅಂತ ಹೇಳಿ, ನಿರೀಕ್ಷಿತ ಪ್ರಮಾಣದಲ್ಲಿ ಅವರಿಗೆ ಓಟುಗಳು ಲಭ್ಯವಾಗೋದಿಲ್ಲ ಅಂತ ಹೇಳಿ. ಆದರೂ ಕೂಡ ಒಂದು ಪ್ರಯತ್ನದ ಭಾಗವಾಗಿ ಸದನದಲ್ಲಿ ಮಂಡಿಸಲಾಯಿತು. ಮಂಡನೆಯಾದ ನಂತರದಲ್ಲೂ ಕೂಡ ಅವರಿಗೆ ವಿಶ್ವಾಸ ಇರಲಿಲ್ಲ. ಮತದಾನಕ್ಕೆ ಅವಕಾಶ ಕೊಟ್ಟ ನಂತರ ಅದನ್ನು ಸ್ವಲ್ಪ ಮಟ್ಟಿಗೆ ಮುಂದೂಡುವಂಥ ಪ್ರಯತ್ನ ಆಯಿತು. ಕೊನೆಗೆ ಮತದಾನ ಶುರುವಾಯಿತು. ಮತಕ್ಕೆ ಹಾಕಲಾದಾಗ ಡಿಜಿಟಲ್ ವೋಟ್ ಮೂಲಕ ಮತವನ್ನು ಹಾಕಿದಾಗ ಅಲ್ಲಿ ಬಿಜೆಪಿ ಬಹುಮತವನ್ನು ಗಳಿಸಲಿಲ್ಲ. ಸ್ವಾಭಾವಿಕವಾಗಿ ಆ ಮಸೂದೆ ಅಂಗೀಕಾರವಾಗಲಿಲ್ಲ. ಲೋಕಸಭೆಯ ಬಹುಮತವನ್ನು ಪಡೆದುಕೊಳ್ಳಲಿಲ್ಲ. ಇದು ಬಹಳ ದೊಡ್ಡ ಹಿನ್ನಡೆ ಮತ್ತು ಮುಜುಗರವನ್ನು ಅನುಭವಿಸುವ ಸಂದರ್ಭ ಬಿಜೆಪಿಗಿದ್ದರೂ ಕೂಡ ಮಹಿಳೆಯರ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಅನುಸರಿಸಿದೆ ಅಂತ ಹೇಳಿ ಮಹಿಳೆಯರ ಅಸಂವಿಧಾನದ ಈ ಅವಕಾಶವನ್ನು ಕಾಂಗ್ರೆಸ್ ವಿರುದ್ಧ ಎತ್ತಿಕಟ್ಟುವಂಥ ಬಿಜೆಪಿಯ ಪ್ರಯತ್ನ ಮುಂದುವರಿತಾ ಇದೆ. ಅದಕ್ಕೆ ಕಾಂಗ್ರೆಸ್ ಕೂಡ 2023ರಲ್ಲಿಯೇ ಜಾರಿಗೆ ಬಂದಿದ್ದಾಗ ಯಾಕೆ ಅದನ್ನು ಜಾರಿಗೆ ತರಲಿಲ್ಲ, ಬಿಲ್ ಪಾಸ್ ಆದಾಗಲೂ ಕೂಡ ಯಾಕೆ ಅದನ್ನು ಅನ್ವಯ ಮಾಡಿಕೊಳ್ಳಲಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಚಟಾಪಟಿ ಇಲ್ಲಿಗೆ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ. ಹೇಳಿ ಕೇಳಿ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಹಿಳಾ ವಿರೋಧಿ ಅನ್ನೋದನ್ನು ಒಂದು ಸಂದೇಶ ಪಾಸ್ ಮಾಡಿದ್ರೆ ನೋಡಿ, ಬಿಲ್ ಪಾಸ್ ಆದರೂ ಕೂಡ ಬಿಜೆಪಿಗೆ ಲಾಭ, ಬಿಲ್ ಫೇಲ್ ಆದರೂ ಕೂಡ
ಅದು BJPಗೆ ಲಾಭ ಅನ್ನುವ ಚಾಣಕ್ಯ ನೀತಿಯಿಂದ ಇದನ್ನು ಪ್ರಯೋಗ ಮಾಡಲಾಯಿತು ಅಂಥೇಳಿ ಎಲ್ಲ ಕಡೆ ವಿಶ್ಲೇಷಣೆ ಆಗ್ತಾ ಇದೆ. ಬಟ್ ನಿಜಕ್ಕೂ ಕೂಡ ಮಹಿಳಾ ಮೀಸಲಾತಿ ವಿರೋಧಿಯ ಈ ನಡೆ ಇದೆಯಲ್ಲ, ಪಂಚರಾಜ್ಯಗಳ ಚುನಾವಣೆಯ ಮೇಲೆ ಎಫೆಕ್ಟ್ ಬೀರುತ್ತಾ? ಚುನಾವಣೆಯ ಮತದಾನದ ಮೇಲೆ ಮಹಿಳೆಯರ ಮತದಾನದ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಾಗುತ್ತಾ ಗೊತ್ತಿಲ್ಲ. ಬಟ್ ಚುನಾವಣೆಯ ನಂತರವಷ್ಟೇ ಈ ಸಂದೇಶ ಯಾವ ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ ನೋಡಬೇಕಾಗಿದೆ.